ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಶುಕ್ರವಾರ. ಇವತ್ತು ಶುಕ್ರವಾರದ ಮಾರ್ನಿಂಗ್ ರೂಟೀನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೊಂದು ಬಳ್ಳಿ ಹೂವು. ಇದು ಮೇಲೆ ಹೋಗ್ಲಿ ಅಂದ್ಬಿಟ್ಟು ನಾವು ಹಬ್ಸಿದ್ವಿ, ಅದು ಹೋಗೋಕ್ಕಾಗಿಲ್ಲ, ಮೇಲೆ ಹತ್ತಕ್ಕಾಗಿಲ್ಲ. ಅಲ್ಲೇ ಸುತ್ತಾಕೊಂಡು ಅಲ್ಲೇ ಹೂ ಬಿಡ್ತಾ ಇದೆ. ತುಂಬ ಹೂ ಬಿಟ್ಟಿತ್ತು, ಅದು ಇವಾಗಲೇ ಕಮ್ಮಿ ಆಗಿರೋದು ಅದು. ಹಾಗೆ ಬನ್ನಿ ಒಳಗೋಗೋಣ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬ ಕೆಲಸ ಫ್ರೆಂಡ್ಸ್. ಕೆಲಸ ಎಲ್ಲ ಆಲ್ಮೋಸ್ಟ್ ನಾನು ಲೇಟಾಗೆ ಸ್ಟಾರ್ಟ್ ಮಾಡಿದೆ ವಿಡಿಯೋನ. ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು. ಇವಾಗ ಮಗನಿಗೆ ಅಂದ್ಬಿಟ್ಟು ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಅವ್ನು ನೀರು ದೋಸೆ ಆದರೆ ತುಂಬ ಇಷ್ಟಪಟ್ಕೊಂಡು ತಿಂತಾನೆ. ಮಾಮೂಲಿ ದೋಸೆ ಎಲ್ಲ ಹಾಕ್ಕೊಟ್ರೆ ತಿನ್ನಲ್ಲ. ಸೊ ಹಂಗಾಗಿ ಮಾಮೂಲಿ ನಮಗೆ ದೋಸೆ ಇಟ್ಟಿತ್ತು, ಅವನಿಗೋಸ್ಕರ ಸಪ್ರೇಟಾಗಿ ನೀರು ದೋಸೆ ಮಾಡಿಬಿಟ್ಟು ಅವ್ನಿಗೆ ಕೊಡ್ತಾಯಿದ್ದೀನಿ. ಹಾಗೆಯೇ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಆಗೋಯ್ತು ಫ್ರೆಂಡ್ಸ್. 9 o'clock ಆಗಿದೆ ಆಲ್ರೆಡಿ ಟೈಮು. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಚಟ್ನಿ ಮಾಡಿದ್ದೀನಿ ದೋಸೆಗೆ, ಸೊ ಹಾಗಾಗಿ ಅದನ್ನೆಲ್ಲ ಏನು ಶೇರ್ ಮಾಡ್ತಾಯಿಲ್ಲ. ನೋಡಿ, ಇದು ಮಾಮೂಲಿ ದೋಸೆ ಇಟ್ಟು ನಮಗೆ ಅಂತ ಟೊಮೆಟೊ ಚಟ್ನಿ. ಇನ್ನೊಂದು ಸಲ ಮಾಡಿದಾಗ ಅದನ್ನ ನಿಮ್ಗೆ ಶೇರ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಾಲು ಕಾಯ್ಸೋಕ್ಕಿಟ್ಟಿಲ್ಲ ಇನ್ನು. ನಾನು ಮನೆ ಕ್ಲೀನಿಂಗ್ ಮಾಡ್ಕೊಂಡು ಕೂತ್ಕೊಂಡೆ, ತುಂಬ ಲೇಟೇ ಆಗೋಯ್ತು. ಮಕ್ಕಳು ಕೂಡ ಲೇಟ್ ಮಾಡ್ತಾ ಇದ್ದಾರೆ ಈ ನಡುವೆ ಎದ್ದೇಳೋದು. ಸೊ ಹಾಗಾಗಿ ನಾನು ನಿಧಾನಕ್ಕೆ ಕಾಯಿಸಿದ್ರೆ ಆಯ್ತು. ಸೊ ಮೊದಲು ಇವಾಗ ಟಿಫನ್ ತಿಂದ್ಬಿಡ್ಲಿ, ಆಮೇಲೆ ಹಾಲು ಕೊಟ್ಟರೆ ಆಯಿತು ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ನಾನು ಯಾವಾಗಲೂ ಅಷ್ಟೇ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಆಮೇಲೆ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅದು 1 hourಗೆ ಸೆಟ್ ಮಾಡಿರ್ತೀನಿ. 1 hour ಫಿನಿಶ್ ಆಗೋ ಅಷ್ಟರಲ್ಲಿ ಗುಡಿಸಿ ಒರೆಸಿದೆಲ್ಲ ಫಿನಿಶ್ ಆಗಿರುತ್ತೆ. ಹಾಗೆ ಅಮ್ಮ ಬೇಗನೆ ಇವತ್ತು ಸ್ವಲ್ಪ ಅವ್ರದ್ದು ಹೊರಗಡೆ ಕೆಲಸ ಇದೆ. ಸೊ ಹಂಗಾಗಿ ಅವ್ರು ಬೇಗ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಮನೆ ಕ್ಲೀನಿಂಗ್ ಎಲ್ಲ ಆಗಿದೆ. ನಾನು ಇವಾಗ ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡಿ ಹೊರಗಡೆ ಹೇಗಾಗಿದೆ ನಮ್ಮದು ಮನೆ ಮುಂದೆಗಡೆ ಪರಿಸ್ಥಿತಿ ಅಂದ್ಬಿಟ್ಟು. ಇದೆಲ್ಲ ಅಲ್ಲೇ ಫುಲ್ಲು ಮೆಸಪ್ ಆಗಿಬಿಟ್ಟಿದೆ ಹಸ್ಬೆಂಡ್ ಐಟಮ್ಸ್ಗಳು. ಹೊರಗಡೆ ನಾನು ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇಲ್ಲ, ಅದಕ್ಕೇ. ನೋಡಿ ಫ್ರೆಂಡ್ಸ್, ಅಮ್ಮ ಈಗಷ್ಟೇ ಪೂಜೆ ಮಾಡಿದರು. ಇದೆಲ್ಲ ಮನೆ ಹತ್ರ ಬಿಟ್ಟಿರೋಂಥ ಹೂಗಳು. ಈ ರೋಸ್ ಬಂದು ಮಾಮೂಲಿ ಲೋಕಲ್ ರೋಸ್ಗಳು ಹೂವು. ಇದು ತುಂಬ ಗಿಡ ತುಂಬ ಬಿಟ್ಬಿಟ್ಟಿತ್ತು. ಸೊ ಹಂಗಾಗಿ ಅಮ್ಮ ಅದನ್ನು ಕಿತ್ಕೊಂಬಂದು ಹಾರ ಮಾಡಿಬಿಟ್ಟು ಹಾಕಿದ್ದಾರೆ ಪೂಜೆಗೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಶುಕ್ರವಾರದ ಪೂಜೆ ಎಲ್ಲ ಆಯಿತು. ಅಮ್ಮನೇ ಪೂಜೆ ಮಾಡ್ತಾರೆ ಬೇಗ ಸ್ನಾನ ಮಾಡಿಕೊಂಡು. ನನ್ನ ಕೆಲಸ ಮುಗಿಸೋ ಅಷ್ಟರಲ್ಲೇ ಟೈಮ್ ಆಗೋಗುತ್ತೆ. ಯಾವಾಗಲೂ ಅಷ್ಟೇ. ನನಗೂ ಸ್ವಲ್ಪ ಪೂಜೆ ಮಾಡೋದೆಲ್ಲ ಅಂದರೆ ಒಂದು ಸ್ವಲ್ಪ ಸೋಮಾರಿತನ. ಎಲ್ಲ ಕ್ಲೀನಿಂಗ್ ಮಾಡೋ ಅಷ್ಟರಲ್ಲೇ ಸುಸ್ತಾಗಿ ಹೋಗಿರುತ್ತೆ. ನಿಧಾನಕ್ಕೆ ಸ್ನಾನ ಮಾಡಿಬಿಟ್ಟು ನಾನು ಪೂಜೆ ಮಾಡ್ಕೊಳ್ತೀನಿ. ಫಸ್ಟು ಅಮ್ಮ ಎಲ್ಲ ಪೂಜೆ ಮಾಡಿ ಮುಗಿಸ್ತಾರೆ. ಇವಾಗ ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಿ ಬಂದು ಅಮ್ಮಂದೊಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂದರು, ಹೋಗೋಣ ಅಂದರು. ಅಲ್ಲಿಗೆ ರೆಡಿ ಆಗ್ತಾ ಇದ್ದೀನಿ. ನಾನು ಆಮೇಲಿಂದ ಸಿಗ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟೈಮ್ ಆಲ್ರೆಡಿ 12:30 ಆಗ್ತಾ ಬಂತು. ನಾನು ಸ್ನಾನದಿಂದ ಬಂದು ಮಕ್ಕಳುಗಳೆಲ್ಲ ರೆಡಿ ಮಾಡಿ ಅವ್ರು ಸ್ವಲ್ಪ ಟಿಫನ್ ಎಲ್ಲ ಮಾಡಿಸೋ ಅಷ್ಟರಲ್ಲಿ ಟೈಮ್ ಆಗೇ ಹೋಯ್ತು. ಇವಾಗ ಅಮ್ಮನ ಕೆಲಸ ಅಂದ್ಬಿಟ್ಟು ಅವ್ರನ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಬೇಗ ಬಂದರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಮಾರ್ನಿಂಗಿಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮತ್ತೆ ನಾನು ಈವ್ನಿಂಗ್ ಆಫ್ಟರ್ನೂನ್ ಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆನ್ನೆ ವೀಡಿಯೋ, ಶುಕ್ರವಾರದ ವೀಡಿಯೋನ. ಸೊ ಹಾಗಾಗಿ ಇವಾಗ ಸ್ಯಾಟರ್ಡೆ ಮಾರ್ನಿಂಗ್ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಸ್ಬೆಂಡ್ ಇಲ್ಲಿ ಮೇಲ್ಗಡೆ ಟೆರೆಸ್ ಮೇಲೆ ಒಂದು ರೂಮ್ ಇದೆ, ಅಲ್ಲಿ ಸ್ವಲ್ಪ ಐಟಮ್ಸ್ನ ಡಂಪ್ ಮಾಡಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿಗೆ ನಾನು ಟೀ ತೊಗೊಂಡು ಮತ್ತು ಬಿಸಿ ನೀರು ತೊಗೊಬಂದೆ. ಹಾಗೆಯೇ ಅವ್ರ ಹತ್ರ ಏನೋ ಒಂದು ವಿಷಯಕ್ಕೆ ನಾನು ಪರ್ಮಿಷನ್ ತೊಗೊಳೋದಿತ್ತು. ಮಾತಾಡಿಕೊಂಡು ಅದನ್ನು ಆ ವಿಷಯನೂ ಮಾತಾಡ್ದಂಗೆ ಆಗುತ್ತಲ್ವ ಅಂದ್ಬಿಟ್ಟು ಮೇಲೆ ಬಂದೆ ಫ್ರೆಂಡ್ಸ್. ಏನಾದರೂ ವಿಷಯಗಳನ್ನ ಮಾತಾಡಬೇಕು ಅಂದರೆ ಫ್ರೀ ಆಗಿರಬೇಕು ಅನಿಸುತ್ತೆ. ಈ ನಡುವೆ ಅವ್ರು ತುಂಬ ಬ್ಯುಸಿಯಾಗಿರ್ತಾರೆ. ನೈಟ್ ಅಷ್ಟೇ ಶಾಪಿಂದ ಬರೋದು ತುಂಬ ಲೇಟ್ ಮಾಡಿಬಿಡ್ತಾರೆ. ಅವಾಗೆಲ್ಲ ಏನು ಮಾತಾಡೋಕ್ಕೆ ಆಗಲ್ಲ. ಅವರು ಸ್ವಲ್ಪ ರೆಸ್ಟ್ ಮಾಡ್ತಾ ಇರ್ತಾರೆ. ಬಂದಿದ್ದ ತಕ್ಷಣ ಎಲ್ಲ ಏನು ಮಾತಾಡೋಕ್ಕೆ ಸಿಗಲ್ಲ. ಮತ್ತು ಟೈಮ್ ಸಿಕ್ಕಿದ್ರೂ ಮಕ್ಕಳುಗಳ ಜೊತೆ ಆಟಾಡಿಕೊಂಡು ಅದು ಏನು ನೆನಪೇ ಆಗಲ್ಲ. ವಿಷಯಗಳು ಮಾತಾಡಬೇಕು ಅಂದ್ಕೊಂಡಿರೋ ವಿಷಯಗಳೇನು ನೆನಪೇ ಆಗಲ್ಲ. ಸೊ ಇವಾಗ ಮೇಲ್ಗಡೆ ಕೆಲಸ ಮಾಡ್ತಿದ್ರಲ್ವ, ಹಾಗಾಗಿ ನಾನು ಬಂದೆ. ಕೆಳಗಡೆ ನಾನೇ ಬರ್ತಾಯಿದ್ನಲ್ವ ಅಂದರು. ನಾನು ಹೀಗೆ ಏನೋ ಒಂದು ವಿಷಯ ಪರ್ಮಿಷನ್ ತೊಗೋಬೇಕಿತ್ತು ನಿಮ್ಮ ಹತ್ರ ಅಂದಿದ್ದಕ್ಕೆ ಅವ್ರು ನಗ್ತಾಯಿದ್ರು. ಹಾಗೆ ಯಾರೆಲ್ಲ ಇದೆ ಮೊದಲನೇ ವಿಡಿಯೋಗೆ ವಾಚ್ ಮಾಡ್ತಾಯಿದ್ರೆ ವಿಡಿಯೋ ಕೆಳಗಡೆ ಇರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾನು ಪರ್ಮಿಷನ್ ಗ್ರಾಂಟೆಡ್ ಆಯಿತು. ಇವಾಗ ನಾನು ಟಿಫನ್ ಮಾಡೋದಕ್ಕೆ ಅಂದ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀನಿ. ಮೇಲ್ಗಡೆ ಬಂದರೆ ಏನೋ ಒಂಥರ ಕೂಲಾಗಿರುತ್ತೆ ವಾತಾವರಣ. ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ. ನೋಡಿಕೊಂಡು ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಫ್ರೆಂಡ್ಸ್. ಯಾವಾಗಲೂ ಬರೋಕ್ಕಾಗಲ್ಲ. ಇವ್ರು ಈ ರೀತಿ ಏನಾದರೂ ಕೆಲಸ ಮಾಡಬೇಕಾದ್ರೆ ಮಾತ್ರ ಒಂದು ರೌಂಡ್ ಬಂದೋಗ್ತೀನಿ. ಓಕೆ, ಇವಾಗ ಟೈಮ್ ಆಗ್ತಾಯಿದೆ, ಬೇಗ ಹೋಗ್ಬೇಕು ಶಾಪ್ಗೆ ಅಂದಿದ್ದಾರೆ. ಬನ್ನಿ ಕೆಳಗಡೆ ಹೋಗೋಣ. ಟಿಫನ್ ಮಾಡೋದಕ್ಕೆ ರೆಡಿ ಮಾಡಬೇಕು ನಾನು. ಓಕೆ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಒನ್ ಆಫ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟು ಅಂತಲೇ ಹೇಳ್ಬೋದು. ಪಲಾವ್ ಅಂದರೆ, ವೆಜಿಟೇಬಲ್ ಪಲಾವ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ನಮ್ಮ ಮನೆಯಲ್ಲಿ ಕೆಲವರು ಇಷ್ಟಪಡಲ್ಲ. ಅಮ್ಮ ಇಷ್ಟಪಡಲ್ಲ. ಅವ್ರಿಗೆ ಪಲಾವ್ ಅಂದರೆ ನನಗೆ ಅಂತ ಮೂಗು ಮುರಿತಾ ಇರ್ತಾರೆ ಅವಾಗವಾಗ. ನಾನು ಅವ್ರಿಗೋಸ್ಕರ ಯಾವಾಗಲೂ ಅವಾಯ್ಡ್ ಮಾಡ್ಕೊಂಡು ಮಾಡೋಕ್ಕೆ ಹೋಗಲ್ಲ. ಅದು ಸ್ಪೈಸಸ್ ಎಲ್ಲ ಹಾಕಿರ್ತೀವಿ. ಮತ್ತು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿರ್ತೀಯ, ನನಗೆ ಗ್ಯಾಸ್ಟ್ರಿಕ್ಕು ಆಗಲ್ಲ ಅಂತಿರ್ತಾರೆ.
ಒಬ್ರದೇ ನೋಡ್ಕೊಂಡು ಮಾಡೋಕ್ಕಾಗಲ್ಲ ಅಲ್ವಾ, ಬೆಳೆಯೋ ಮಕ್ಕಳು ಇರ್ತಾರೆ, ಅವ್ರಿಗೂ ಅಡ್ಜಸ್ಟ್ ಆಗಬೇಕು, ಎಲ್ಲ ಥರದೂ ಅವರು ತಿನ್ನಬೇಕಲ್ವ ಅಂದ್ಬಿಟ್ಟು ನಾನು ಇವತ್ತು ಅವ್ರು ಬೇರೆ ಏನೋ ಮಾಡೋಕ್ಕೆ ಹೇಳಿದರು. ಇಲ್ಲ ವೆಜಿಟೇಬಲ್ಸ್ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟು ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ. ಸರಿ ಆಯಿತು ಮಾಡು ಅಂದರು. ಸರಿ ಅಂದ್ಬಿಟ್ಟು ವೆಜಿಟೇಬಲ್ಸ್ ಪಲಾವ್ ನಾನು ಯಾವಾಗಲೂ ರೆಗ್ಯುಲರಾಗಿ ಅವರೆಕಾಳಿತ್ತು, ಇವಾಗ ಹಸಿ ಕಾಳು ಸಿಗ್ತಾಯಿತ್ತು ಮನೆಯಲ್ಲಿ, ಅದೇ ಮಾಡ್ತಾಯಿದ್ದೆ. ಅದಕ್ಕೆಲ್ಲ ಜಾಸ್ತಿ ಸ್ಪೈಸಸ್ ಯೂಸ್ ಮಾಡ್ತಾ ಇರಲಿಲ್ಲ, ಆ ಥರ ಮಾಡ್ತಾಯಿದ್ದೆ. ಇವತ್ತು ನಾನು ಎಲ್ಲ ವೆಜಿಟೇಬಲ್ಸು ಹಾಕಿ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು. ಹಾಗೆಯೇ ನಮ್ಮ ಮನೆಯಲ್ಲಿ ಎಲ್ಲರೂ ಜಾಸ್ತಿ ರೊಟ್ಟಿ ಚಪಾತಿನೇ ಕೇಳ್ತಾ ಇರ್ತಾರೆ. ನನಗೆ ಅದೆಲ್ಲ ರೊಟ್ಟಿ ಚಪಾತಿ ಅಂದರೆ ಅಷ್ಟಕ್ಕಷ್ಟೇ, ನನಗೆ ಅದು ಇಷ್ಟ ಆಗಲ್ಲ. ಪಲಾವ್ ಎಲ್ಲ ರೆಗ್ಯುಲರಾಗಿ ಏನು ಮಾಡೋದಿಲ್ವಲ್ಲ, ಹಂಗಾಗಿ ಇವತ್ತು ನನ್ನ ಫೇವ್ರೇಟ್ ಅಲ್ವಾ ಅಂದ್ಬಿಟ್ಟು ಖುಷಿಯಾಗೆ ಮಾಡ್ತಾಯಿದ್ದೆ. ಪಲಾವ್ ಅಂದರೆ ಸ್ವಲ್ಪ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ, ಎಲ್ರಿಗೂ ಇಷ್ಟನೇ. ಅಮ್ಮ ಒಂದು ಸ್ವಲ್ಪ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಪಲಾವ್ ಅಂದರೆ. ಹಾಗೆ ಹಸ್ಬೆಂಡಿಗೆ ನಾನು ಮಾಡೋ ಪಲಾವ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನೋಡಿ ನಾನು ಏನು ತೊಗೊಂಡಿದ್ದೀನಿ ಅಂತ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಕ್ಕೆ ಲವಂಗ, ಸ್ವಲ್ಪ ಕಾಯಿಚೂರು, ಸ್ವಲ್ಪ ಕಾಯಿಚೂರು ತೊಗೊಂಡಿದ್ದೀನಿ, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಇದಿಷ್ಟನ್ನ ಪೇಸ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಾನು ಒಂದೆರಡು ಥರ ಮಾಡ್ತೀನಿ ಪಲಾವು. ಕೆಲವೊಂದು ಸಲ ಇದನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಳ್ತೀನಿ. ಇವತ್ತೇನು ಫ್ರೈ ಮಾಡ್ತಾಯಿಲ್ಲ, ಇದು ರೆಗ್ಯುಲರಾಗಿ ಹಳ್ಳಿ ಕಡೆ ಪಲಾವ್ ಹೇಗೆ ಮಾಡ್ತಾಯಿದ್ರು ಮೊದಲೆಲ್ಲ ಅದೇ ಥರ ಮಾಡ್ತಾ ಇರೋದು ನಾನು. ನೋಡಿ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಹಾಗೆ ನಾನು ಯಾವ್ಯಾವ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಹಿಂದೆ ಎಲ್ಲ ಕಾಯಿ ಯೂಸ್ ಮಾಡಿಕೊಂಡೆ ಪಲಾವ್ ಮಾಡ್ತಾಯಿದ್ದಿದ್ದು, ಇವಾಗೆಲ್ಲ ಕಮ್ಮಿ ಕಾಯಿ ಯೂಸ್ ಮಾಡೋದು. ಹಾಗೆಯೇ ನಾನು ಪೊಟ್ಯಾಟೋದು ಸಿಪ್ಪೆ ತೆಗ್ದಿಲ್ಲ ಫ್ರೆಂಡ್ಸ್. ಹಸಿ ಬಟಾಣಿ ಕಾಳಿತ್ತು, ಹಸಿ ಬಟಾಣಿನೇ ತೊಗೊಂಡಿದ್ದೀನಿ. ಮತ್ತು ಬೀನ್ಸು, ಕ್ಯಾರೆಟು, ಬೀಟ್ರೂಟ್ ತೊಗೊಂಡಿದ್ದೀನಿ. ಮತ್ತು ಆಲೂಗಡ್ಡೆ ಸಿಪ್ಪೆ ತೆಗೆಯೋದ್ರಿಂದ ಏನಾಗುತ್ತೆ ಅಂದರೆ ಅದ್ರ ಸ್ಮೆಲ್ಲೇ ಹೊರಟೋಗುತ್ತೆ. ಆಲೂಗಡ್ಡೆ ಹಾಕಿದ್ವಿ ಅನ್ನೋ ಸ್ಮೆಲ್ಲೇ ಹೊರಟೋಗುತ್ತೆ. ಮತ್ತು ಸಿಪ್ಪೆ ಸಮೇತ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಈ ಥರದ ಪ್ರಾಬ್ಲಮ್ಸ್ ಎಲ್ಲ ಇರೋಲ್ಲ, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆದರೂ ನಾವು ರೆಗ್ಯುಲರಾಗಿ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟೇ ಮಾಡ್ತಾಯಿರ್ತೀವಿ. ಇವತ್ತು ಚಿಕ್ಕದು ಒಂದೇ ಒಂದು ಯೂಸ್ ಮಾಡಿದ್ನಲ್ವ ಅಂದ್ಬಿಟ್ಟು ಅದ್ರ ಪಲಾವಿಗೆಲ್ಲ ನಾವು ಸಿಪ್ಪೆ ರಿಮೂವ್ ಮಾಡಿದಿರ ಹಾಕಿದ್ರೇ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ನೋಡಿ ಆಯಿಲ್ ಜೊತೆಗೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ ಫ್ರೆಂಡ್ಸ್, ನಾನು ಯಾವಾಗಲೂ ಪಲಾವ್ ಮಾಡಬೇಕಾದ್ರೆ. ಅದು ಕಾಯ್ದಿದ್ದಾದಮೇಲೆ 2 ಪಲಾವ್ ಎಲೆ ಮತ್ತು ಮೊಗ್ಗು ಮತ್ತು ಮರಾಠಿ ಮೊಗ್ಗು ಒಂದು ಹಾಕ್ಕೊಂಡಿದ್ದೀನಿ, ಅನಾನಸು ಒಂದು ಹಾಕ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 2 ದಪ್ಪ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಲಿ. ಅದ್ರ ಜೊತೆಗೆ ಮನೆಯಲ್ಲೇ ರೆಡಿ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಟೊಮೆಟೊನೂ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಸ್ಮ್ಯಾಶ್ ಆಗಲಿ ಫ್ರೆಂಡ್ಸ್. ಹಾಗೆ ನಿಮಗೆಲ್ಲ ಯಾರಿಗಾದ್ರೂ ಪಲಾವ್ ನನಗೆ ಇಷ್ಟ ಇಲ್ಲ ಅನ್ನೋರು ಯಾರಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಏಕೆಂದರೆ ರೆಗ್ಯುಲರಾಗಿ ನಾನು ನೋಡಿರೋ ಹಾಗೆ ಪಲಾವ್ ಎಲ್ರಿಗೂ ಇಷ್ಟ ಆಗುತ್ತೆ, ಎಲ್ಲೋ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಅಷ್ಟೇ. ಇವಾಗ ನಾನು ಪೇಸ್ಟ್ ಮಾಡಿರೋಂಥ ಮಸಾಲೆನೂ ಸಹ ಇದ್ರ ಜೊತೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿ ಬರೋ ಥರ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಅದು ಹಸಿದಾಗಿ ರುಬ್ಬಿರೋದ್ರಿಂದ. ಅದ್ರ ಜೊತೆಗೇ ಹಸಿಮೆಣ್ಸಿಕಾಯಿ ಸ್ವಲ್ಪ ಹಾಕಿದ್ದೆ, ಹಂಗಾಗಿ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಮನೆಯಲ್ಲೇ ರೆಡಿ ಮಾಡಿರೋಂಥ ಧನಿಯಾ ಪುಡಿನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಕುದಿ ಬೇಯಿಸ್ಕೊಳ್ಳೋಣ, ಅದು ಆಯಿಲ್ ಬಿಟ್ಕೊಳ್ಳೋವರೆಗೂ. ಓಕೆ ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಆಯಿಲ್ ಬಿಟ್ಕೊಳ್ತಾ ಇದೆ, ಮಸಾಲೆ ಎಲ್ಲ ಫ್ರೈ ಆಗಿದೆ. ಇವಾಗ ನಾನು ತೊಗೊಂಡಿರೋಂಥ ವೆಜಿಟೇಬಲ್ಸ್ ಇದೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಇವಾಗ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಬೀಟ್ರೂಟ್ನ ನಾವು ಎಲ್ಲ ವೆಜಿಟೇಬಲ್ಸ್ ಜೊತೆ ಸೇರಿಸ್ಬಿಟ್ಟು ವಾಶ್ ಮಾಡೋದ್ರಿಂದ ಎಲ್ಲ ವೆಜಿಟೇಬಲ್ಸ್ದು ಕಲರ್ ಚೇಂಜ್ ಆಗುತ್ತೆ. ಅದನ್ನ ನಾವು ಸಪ್ರೇಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕು. ಇಲ್ಲಾಂದರೆ ಎಲ್ಲ ಪೊಟ್ಯಾಟೊ ಎಲ್ಲ ಕಲರೂ ಬೀಟ್ರೂಟ್ ಎಲ್ಲ ಕಲರೂ ಬೀಟ್ರೂಟ್ ಕಲರೇ ಬಂದುಬಿಡುತ್ತೆ, ಅದು ಅಷ್ಟು ಚೆನ್ನಾಗಲ್ಲ. ನೋಡಿ ಇವಾಗೆಲ್ಲ ಹಾಕಿದಾದ್ಮೇಲೆ ಅದ್ರ ಜೊತೆಗೇ ರೈಸ್ನೂ ಹಾಕ್ಕೊಂಡು ವಾಶ್ ಮಾಡಿರೋಂಥ ರೈಸ್ ಹಾಕ್ಕೊಂಡು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಮತ್ತು ಕಾಯಿಸಿರೋ ನೀರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಯಾವಾಗಲೂ ಪಲಾವಿಗೆಲ್ಲ ಕಾಯಿಸಿಟ್ಕೊಂಡಿರ್ತೀನಿ, ನೀರು ಕಾಯ್ಸೋಕೆ ಹಾಕ್ಕೊಂಡಿರ್ತೀನಿ. ಆಮೇಲೆ ಅದು ಕುದಿ ಬಂದ ತಕ್ಷಣವೇ ಕ್ಯಾಪ್ ಹಾಕ್ಬಿಡ್ತೀನಿ. ಬೇಗ ಕುದಿ ಬರುತ್ತೆ, ಇದರಿಂದ ಬೇಗ ಪಲಾವ್ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಉಪ್ಪು ಖಾರ ನಾನು ನೋಡ್ತೀನಿ, ಮೊದಲೇ ನೋಡ್ಬಿಟ್ಟು ಆಮೇಲೆ ಕ್ಯಾಪ್ ಹಾಕ್ತೀನಿ. ಎಲ್ಲ ಸರಿಯಾಗಿದೆ. ಇವಾಗ ಕ್ಯಾಪ್ ಹಾಕ್ಬಿಟ್ಟು 2 ವಿಸಿಲ್ ಹಾಕ್ಸ್ತಿದ್ದೀನಿ. ನೋಡೋಣ ಬನ್ನಿ, ಇದು 2 ವಿಸಿಲ್ ಆಗಿದೆ, ಹಾರಿನೂ ಇದೆ. ಯಾವ ರೀತಿ ರೆಡಿ ಆಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಯಾವ ರೀತಿಯಲ್ಲಿ ಪಲಾವ್ ಮಾಡ್ತೀರಾ ಅನ್ನೋದು ನನ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ನನಗೆ ಈ ನಡುವೆ ಸ್ವಲ್ಪ ಜನ ಹಾಸನವ್ರ ಸಬ್ಸ್ಕ್ರೈಬರ್ಗಳು ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ, ನಮ್ಮದು ಹಾಸನೇ ಅಂತ. ನನಗೆ ತುಂಬ ಖುಷಿಯಾಗುತ್ತೆ, ನಮ್ಮ ಹಾಸನ ಸೈಡವ್ರು ನನ್ನ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು. ಹೀಗೆ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡೋರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಪಲಾವ್ ತುಂಬ ಚೆನ್ನಾಗಾಗಿತ್ತು ಅಂತ ಹಸ್ಬೆಂಡ್ ಹೇಳ್ತಾಯಿದ್ರು, ತುಂಬ ಚೆನ್ನಾಗೂ ಆಗಿತ್ತು. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಆಫ್ಟರ್ನೂನ್ ಮೇಲೆ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಟಿಫನ್ ಎಲ್ಲ ಆದಮೇಲೆ ಮತ್ತೆ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೊಂದು ಶಾಲು ನಾನು
ನನ್ನ ಪ್ರೆಗ್ನೆನ್ಸಿ, ನನ್ನ ಮಗಳು ಪ್ರೆಗ್ನೆನ್ಸಿನಲ್ಲಿ ನಾನೇ ನನ್ನ ಕೈಯಾರ ಹಾಕಿದಂಥ ಶಾಲ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ತೊಗೊಂಡಿದ್ದೀನಿ. ಇದು ಶಾಲ್ ಇನ್ಕಂಪ್ಲೀಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಅವಾಗೆಲ್ಲ ನನಗೆ ಸ್ಟಾರ್ಟಿಂಗು ಯಾವ ರೀತಿ ಕಲರ್ ಕಾಂಬಿನೇಷನ್ ತೊಗೋಬೇಕು ಅಂತ ಅಷ್ಟು ಐಡಿಯಾ ಇರಲಿಲ್ಲ. ಇದನ್ನೆಲ್ಲ ನನಗೆ ಹಾಕಕ್ಕೆ ಹೇಳ್ಕೊಟ್ಟಿದ್ದು ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರು ಇಲ್ಲೇ ನಿಯರಲ್ಲಿರೋದು, ಅವ್ರು ನನಗೆ ಹೇಳ್ಕೊಟ್ಟಿದ್ದು. ನಾನು ಪ್ರೆಗ್ನೆನ್ಸಿನಲ್ಲಿ ಫ್ರೀ ಆಗಿರ್ತಾ ಇದ್ನಲ್ವ, ಆವಾಗ ಏನಾದರೂ ಕಲಿಬೇಕು ಅಂದ್ಬಿಟ್ಟು ಅವ್ರ ಜೊತೆ ಹೇಳಿಸ್ಕೊಂಡು ಕಲ್ತಿದ್ದಂಥ ಶಾಲ್ ಇದು. ನನಗೆ ಅದಕ್ಕೂ ಮುಂಚೆ ನನಗೆ ಕ್ರೋಶನೂ ಹಿಡಿಯೋದು ಸಹ ಬರ್ತಾ ಇರಲಿಲ್ಲ. ಅವರೇ ತುಂಬ ಪೇಷನ್ಸಿಂದ ನನಗೆಲ್ಲ ಹೇಳ್ಕೊಟ್ಟಿದ್ದು. ಇದು ಇಲ್ಲಿವರೆಗೂ ಮುಕ್ಕಾಲು ಭಾಗ ಫಿನಿಶ್ ಆಗಿದೆ ಫ್ರೆಂಡ್ಸ್. ಮತ್ತು ಇನ್ನೊಂದು ಸ್ವಲ್ಪ ಕಾಲು ಭಾಗ ಆ ಕಡೆ ಈ ಕಡೆ ಬಾರ್ಡರ್ ಕಂಪ್ಲೀಟ್ ಆಗಿಲ್ಲ. ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ನಾನು ಶಾಲಾಗಿ ಯೂಸ್ ಮಾಡೋದು ಬೇಡ, ಅದ್ರ ಮೇಲೆ ಇವಾಗೆಲ್ಲ ಡ್ರೆಸ್ ಮೇಲೆಲ್ಲ ಫ್ಯಾನ್ಸಿಯಾಗಿ ಸ್ವೆಟರ್ ಯೂಸ್ ಮಾಡ್ತೀವಲ್ವ, ಆ ಥರ ನಾನು ಆಲ್ಟ್ರ್ ಮಾಡ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಹಾಗೆ ನೀವು ಸೆಂಟ್ರಲ್ಲಿ ನೋಡ್ತಾ ಇರ್ಬೋದು, ನನಗೆ ಮಾಡ್ತಾ ಕನ್ಫ್ಯೂಸ್ ಆಗಿ ಫುಲ್ ಎಲ್ಲ ಲೂಸ್ ಕೊಟ್ಕೊಂಡು ಏನೇನೋ ಮಾಡಾಕಿದ್ದೆ. ಅದನ್ನೆಲ್ಲ ಯಾವ ರೀತಿ ಆಲ್ಟ್ರ್ ಮಾಡಬೇಕು ಅನ್ನೋದನ್ನು ಸಹ ಅವ್ರು ಹೇಳ್ಕೊಟ್ಟಿದ್ರು ನನಗೆ. ತುಂಬ ಪೇಷನ್ಸ್ ಇಟ್ಕೊಂಡು, ತುಂಬ ಎಷ್ಟು ಸಲ ನಾನು ಮಿಸ್ಟೇಕ್ ಮಾಡಿದ್ರು ತುಂಬ ಪೇಷನ್ಸಿಂದ ನನಗೆ ಹೇಳ್ಕೊಟ್ಟಿದ್ರು. ನನ್ನ ಫ್ರೆಂಡ್ಸ್ಗಳೆಲ್ಲರೂ ಅಷ್ಟೇ ಫ್ರೆಂಡ್ಸ್. ಇರೋರು ನನಗೆ ತುಂಬ ಜನ ಫ್ರೆಂಡ್ಸ್ ಇಲ್ಲ, ಇರೋ ಕೆಲವೊಂದು ಫ್ರೆಂಡ್ಸ್ಗಳೇ ನನಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಒಬ್ಬೊಬ್ಬರು ಒಂದೊಂದು ರೀತಿ ಟ್ಯಾಲೆಂಟೆಡೇ ಅವರು. ಸೊ ಹಾಗಾಗಿ ಅವರ ಟ್ಯಾಲೆಂಟ್ನ ನಾನು ನನ್ನ ಜೊತೆ ನನಗೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಯಾವಾಗ್ಲೂ. ಅವ್ರುಗಳಿಂದ ಏನಾದರೂ ಒಂದೊಂದು ಕಲಿತಾನೆ ಇರ್ತೀನಿ. ಇವಾಗ ಇದನ್ನ ನಾನು ಶಾಲ್ ಈ ರೀತಿ ಯೂಸ್ ಮಾಡೋದು ಬೇಡ, ಡ್ರೆಸ್ ಮೇಲೆಲ್ಲ ಇವಾಗೆಲ್ಲ ಈ ಥರ ವಿ ಶೇಪಲ್ಲಿ ಒಂದೊಂದು ಕೋಟ್ಗಳ ಯೂಸ್ ಹಾಕೊಂಡಿರೋದು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಮಾಡ್ರನ್ನಾಗಿ ಆ ರೀತಿ ರೆಡಿ ಮಾಡೋಣ ಅಂದ್ಕೊಂಡು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಆಲ್ಟ್ರೇಷನ್ ಆಗಿರೋದ್ರಿಂದ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ. ಫುಲ್ ಫಿನಿಶ್ ಆದಮೇಲೆ ಯಾವ ರೀತಿ ಬಂತು ಅಂದ್ಬಿಟ್ಟು ನಾನು ಡ್ರೆಸ್ ಮೇಲೆ ವೇರ್ ಮಾಡ್ಬಿಟ್ಟು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಈ ಶಾಲ್ ಹೇಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಇದ್ರ ಜೊತೆಗೆ ನಾನು ಒಂದೆರಡು ಸ್ಕಾರ್ಫ್ನು ಸಹ ರೆಡಿ ಮಾಡಿದ್ದೆ, ಅದೆಲ್ಲ ಇಲ್ಲಿಲ್ಲ, ನಾನು ಅಮ್ಮ ಮನೇಲಿ ಬಿಟ್ಟಿದ್ದೀನಿ. ಮತ್ತು ಇದನ್ನು ಶಾರ್ಟಾಗಿ ಏನಾದರೂ ಉಲ್ಲಂದು ವರ್ಕ್ ಮಾಡಬೇಕಾದ್ರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಶಾರ್ಟ್ ಅಂದರೆ ಕೆಲವೊಂದು ಸ್ಕಾರ್ಫ್ಗಳು ರೆಡಿ ಮಾಡೋದಿರ್ಬೋದು, ಮಕ್ಕಳು ಟೊಪ್ಪಿಗಳು ರೆಡಿ ಮಾಡೋದಿರ್ಬೋದು, ಈ ಥರ ಮಾಡಬೇಕಾದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಈ ಫ್ರಿಲ್ಸ್ ಲೂಸ್ನೆಸ್ ಎಲ್ಲ ಏನಿದೆ ಅದು ಬ್ಯಾಕ್ ಸೈಡ್ ಸೆಂಟ್ರಿಗೆ ಕರೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ಈ ರೀತಿ ಡ್ರೆಸ್ ಮೇಲೆ ವೇರ್ ಮಾಡೋದಕ್ಕೆ ಸ್ವಲ್ಪ ಮಾಡ್ರನ್ ಮಾಡಿಬಿಟ್ಟು ಅದು ಹುಲನ್ ಬಾಲ್ಸ್ ಥರ ಎಲ್ಲ ಸುತ್ತ ಹಾಕ್ಬಿಟ್ಟು ಫ್ಯಾಷನಬಲ್ ಆಗಿ ಮಾಡೋಣ ಅಂತ ತೊಗೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದು ರೆಡಿ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.